ಓಯ್ ಏನ್ ನಗ್ತಾ ಇದ್ಯಾ? ತೆಗಿ ಕಾಸ್ ತೆಗಿ. ಇದ್ಯಾ ಹೊಸ ಸ್ಟೈಲು ಭಿಕ್ಷೆ ಬೇಡದು. ಏ ರೌಡಿ, ನಾನು ಈ ಏರಿಯಾಗೆ ಭಿಕ್ಷುಕ ಅಲ್ಲ. ಎರಡ ಒಂದೇನೆ, ಕೇಳೋ ವಿಧಾನ ಬೇರೆ ಅಷ್ಟೇ. ನಿನ್ನ ಹತ್ರ ಎಷ್ಟ್ ಕಾಸಾಯ್ತೋ ಸುಮ್ನೆ ಕೊಟ್ಬಿಡು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಚಿಕ್ ಪೀಸ್ ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀಯಾ? ಇಲ್ಲ ಶೂಟ್ ಮಾಡ್ಬಿಟ್ಟು ಹೊಡೋಗ್ಬಿಡ್ತೀಯಾ ನಾಯಿ ತರ? ಇಲ್ಲ ಸಾಯಿಸ್ಬಿಟ್ಟು ನದಿಗೆ ಎಸ್ಬಿಡ್ತೀಯಾ? ಏನೋ ಮಾಡ್ತೀಯಾ? ಎಲ್ಲ ನೀವೇ ಹೇಳ್ಬಿಟ್ರಿ. ನೀವೇನು ಹೊಸದ್ ಕಂಡಿಡಿಯೋದೇ ಇಲ್ವಲ್ಲ ಬೇರೆ. ಇದೆಲ್ಲ ಕೇಳಿ ನಮ್ ಭಯನೂ ಹೋಗ್ಬಿಡೈತೆ. ನೀವೇನಾರು ಹೇಳಿ ಹೊಸದು. ಹೇಳ್ತೀನಿ ಕೇಳಿಸ್ಕೊ. ಏಯ್ ಚಪಾತಿ ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ಎಷ್ಟು ಜೋರಾಗಿ ಚಕ್ಕಲ್ ಬುಲಿ ಕೊಡ್ತೀನಿ ಅಂದ್ರೆ ನಾಯಿ ತರ ಅಳ್ತೀಯ ನೋಡ್ಕೊ ಆಮೇಲೆ. ಅರೆ ಚಕ್ಕಲ್ ಬುಲಿ ಕೊಟ್ರೆ ಮನುಷ್ಯ ನಗ್ತಂತಾನೆ. ಅದೇ ನಾನ್ ಧಮ್ಕಿ ಹಾಕಿದ್ದು. ನಾನ್ ಚಕ್ಕಲ್ ಬುಲಿ ಕೊಟ್ರೆ ಅಳ್ತಾರೆ. ಯೋಚನೆ ಮಾಡು ಯಾವ ಲೆವೆಲ್ ಚಕ್ಕಲ್ ಬುಲಿ ಕೊಡ್ಬೋದು ನಾನು ಅಂತ. ಹಿಂದಿ ಥ್ಯಾಂಕ್ ಯು. ಇನ್ನ ಯಾವ ತರ ಧಮ್ಕಿ ಹಾಕ್ಲಿ? ಏಯ್ ಚಪಾತಿ, ನಿಂದ ಎಲ್ಲಾ ಧಮ್ಕಿ ಚಪಾತಿಯಿಂದಾನೇ ಯಾಕೆ ಸ್ಟಾರ್ಟ್ ಆಗುತ್ತೆ? ಕ್ಯೂಟ್ ಅನ್ಸುತ್ ನಂಗದು. ನೀನು ಒಂದ್ಸತಿ ಹೇಳ್ ನೋಡು. ಏಯ್ ಚಪಾತಿ ಕ್ಯೂಟ್ ಐತಾನೆ? ಹಾ ಕ್ಯೂಟ್ ಐತೆ ಬಿಡ. ಧಮ್ಕಿ ಕೇಳಿಸ್ಕೊ ನಂದೀಗ. ಏಯ್ ಚಪಾತಿ ತಗಿ ಎಲ್ಲಾ ಕಾಸ್ ತಗಿ. ಇಲ್ಲ ನಿನ್ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ತೀನಿ. ವಾಪಸ್ ಎಂತಕ್ ಹಾಕ್ಬೇಕು ಮತ್ತೆ? ವಾಪಸ್ ಹಾಕಿದ್ರೆ ಕಾಸು ಹೆಂಗ್ ಕೊಡ್ತಾನ ಅವ್ನ್ ನಿಂಗೆ? ಸಾಯಿಸ್ಬಾರ್ದು ಅವನ್ನ ನಾವು. ಸರಿ ಓಕೆ. ಇಂಪಾರ್ಟೆಂಟ್ ಏನು? ಕಾಸು ಮತ್ತೆ ಕತ್ತರಿಸ್ಬಿಟ್ಟು ವಾಪಸ್ ಅಂಟಿಸ್ಬಿಡ್ಬೇಕು. ಸರಿ ಹೋಗೀಗ ಪ್ರಾಕ್ಟೀಸ್ ಮಾಡ್ಕೋ. ಹಾ ಪ್ರಾಕ್ಟೀಸ್ ಮಾಡ್ತೀನಿ. ಏನೋ ಡೌಟ್ ಇದ್ರೆ ಬಂದ್ ಕೇಳ್ತೀನಿ. ಅರೆ ಎನಿ ಟೈಮ್. ಥ್ಯಾಂಕ್ ಯು. ಹೇಯ್ ಚಪಾತಿ ತಗಿ ಕಾಸ್ ತಗಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಇವನು. ಒಂದಲ್ಲ ಒಂದ್ ದಿವಸ ಮುಂದೆ ಬಂದೇ ಬರ್ತಾನೆ. ಲೋಪರ್ ನನ್ ಮಗನೆ, ಚಪ್ಪಲಿ ನನ್ ಮಗನೆ, ಹಿಂದೆಲ್ಲ ಕೇಳ್ತೀಯ ಬಂದನ ಹತ್ರ. ಯಾಕ್ ಬ್ರೋ ಒಂದ್ ಹಂಗುಡಿತಿದ್ದೀರಾ? ಏನಾಯ್ತು? ಮೊನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಪಾಕಿಸ್ತಾನವರು ಅಫ್ಘಾನಿಸ್ತಾನವರು ಬಾಂಬ್ಗಳು ಹಾಕೊಂಡ್ ಕಿಟಾಡ್ತವ್ರೆ. ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಇಸ್ರೇಲ್ US ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತವ್ರೆ. ಅಲ್ಲಿ ಟೂರಿಸ್ಟ್ ಆಗಿ ಹೋಗಿರೋ ಜನ, ಅಲ್ಲೇ ಇರೋ ಜನ ಪ್ರಾಣದ ಮೇಲೆ ಭಯ ಇಟ್ಕೊಂಡು ಸಾಯ್ತವ್ರೆ. ಈ ಲೋಪರ್ ನನ್ ಮಗನ ಹತ್ರ ಬಂದ್ ಏನ್ ಕೇಳ್ತಾನೆ ಗೊತ್ತಾ? ಹೋಲಿ ಆಡ ಕಲರ್ ತಂದಿಲ್ವಮ್ಮ? ಈ ಸಲ ಮೊಟ್ಟೆ ಹೊಡೆ ಸಗಣಿ ಹಾಕ್ಬಿಟ್ಟೆ ಹೊಡೆಯೋದ್ ನಿನ್ಗೆ. ನನ್ಗ ಅದಕ್ಕೂ ಬೇಜಾರಾಗಿಲ್ಲ. ನಾನ್ ಇವನ್ಗೆ ಹೇಳ್ದೆ, ಅಲ್ಲಿ ಬೇರೆ ಕಂಟ್ರಿಗಳೆಲ್ಲ ಯುದ್ಧ ಮಾಡ್ಕೊಂಡು ಬಾಂಬ್ಗಳು ಹಾಕೊಂಡು ಮಿಸೈಲ್ ಹಾಕೊಂಡು ಜನ ಸಾಯ್ತವ್ರೆ ಕಣೋ ಅಂದ್ರೆ, ಅವ್ರಿಗೆ ಹೇಳ್ಬಮ್ ಹೋಲಿ ಅಂತ. ಅವ್ರು ದೀಪಾವಳಿ ಅನ್ಕೊಂಡ್ಬಿಟ್ಟವ್ರೆ ಅಂತವ್ನೆ. ಬಡ್ಡಿ ಮಗ ಚಚ್ರಿ ತುಳಿರಿ ಒದಿರಿ ಎಲ್ಲಾ ದೇಶ ಖಾಲಿ. ಹ್ಯಾಪಿ ಹೋಲಿ. ಎಲ್ಲೋದ್ ನಾವು ಸರ್, ಈ ತಿಂಗಳು ನನ್ ಮದುವೆ ಇದೆ, ನನಗೆ ರಜಾ ಬೇಕು. ಕಿರಣ್, ಇದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋ ಟೈಮ್. ಕಿರಣ್, ನೀನ್ ಇವಾಗ ರಜೆ ಕೇಳ್ತಾ ಇದ್ಯಾ? ಬೇರೆ ಯಾವ ಬರುತ್ತೋ ಬೇರೆ ಯಾವತ್ಲಾದ್ರು. ಏಪ್ರಿಲ್ ಅಲ್ಲಿ ಮದ್ವೆ ಆಗ್ಲಾ? ಏಪ್ರಿಲ್ ಅಲ್ಲಿ ಕ್ಲೈಂಟ್ ಮೀಟಿಂಗ್ ಇದೆ ಕಿರಣ್, ಬೇಡ. ಹೋಗ್ಲಿ ಮೇ ಜೂನ್ ಅಲ್ಲಿ ಮದ್ವೆ ಆಗ್ಲಾ? ಮೇ ಜೂನ್ ಅಲ್ಲ, ಕ್ಲೈಂಟ್ಸ್ ಇನ್ವೆಸ್ಟ್ ಮಾಡಕ್ ಬರ್ತಾರೆ, ನೀನೆ ಪ್ರೆಸೆಂಟೇಶನ್ ಕೊಡ್ಬೇಕು. ಹೋಗ್ಲಿ ಜುಲೈ ಆಗಸ್ಟ್ ಅಲ್ಲಿ ಮದ್ವೆ ಆಗ್ಲಾ? ಸರ್ ಬೇಡ ಕಿರಣ್, ಅವಾಗ ನಾನಿರಲ್ಲ, ನನ್ ಕೆಲ್ಸನೆಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅವಾಗ ಹಬ್ಬಗಳಿರುತ್ತೆ, ತುಂಬಾ ಕೆಲಸ ಜಾಸ್ತಿ. ಡಿಸೆಂಬರ್ ವರ್ಗು ನೀನು ರಜಾ ಸಿಗಲ್ಲ. ಜನವರಿ ಫೆಬ್ರವರಿ ಎಲ್ಲಾರು ಮದ್ವೆ ಆಗ್ತೀನಿ ಬ್ರೋ ಲೌಡೆ. ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ. ಅವಾಗಲೂ ಬೇಡ. ಒಂದ್ ಕೆಲಸ ಮಾಡೋ ಬಿಡ್ತಾವನೆ, ಇಲ್ಲಿ ಹುಡುಗಿ ರೆಡಿ ಇದ್ದಾಳೆ, ನೀನೇ ಬಂದ್ ಮದ್ವೆ ಆಗ್ಬಿಟ್ಟ ಅವಳು. ಕಂಪ್ನಿಲಿ ಏನೇನ್ ಕೆಲಸ ಇದೆ ಎಲ್ಲ ನಾನೇ ನೋಡ್ಕೋತೀನಿ. ಕರೆಕ್ಟ್ ಆಗಿರೋದು ಕಿರಣ್. ಅದಕ್ಕೆ ನೀನ್ ನನ್ ಫೇವ್ರೇಟ್ ಎಂಪ್ಲಾಯ್ ಅನ್ನೋದು. ನೀನ್ ಅತ್ತೊಂದ್ ಫೋನ್ ಇಡ್ತೀಯ ಅಥವಾ ಅಲ್ಲೇ ಒಂದ್ ಬೀಜ ಕಿತ್ತಾಕ್ಲಾ? अलग ही लेवल का बंदा था. ಅಲ್ಲೋ ಯಾರೋ? ಮಿಂಡ್ರೆ, ನಾನು ನಿನ್ನ ಹೆಂಡ್ತಿನ ಕಿಡ್ನಾಪ್ ಮಾಡಿದ್ನಲ್ಲ. ಆ ಗುರು ಹೆಂಗಿದ್ದೀರಾ? ಗುರು ಚೆನ್ನಾಗಿದ್ದೀನಿ. ಎಲ್ಲಿ ದುಡ್ಡೇ ಕಳಿಸ್ಲಿಲ್ಲ ನೀವು? ಸಾರಿ ಗುರು, ಬಾಸು 3 ದಿನದಿಂದ ಕೆಲ್ಸ ಕೊಟ್ಟು ಸಾಯಿಸ್ತಾ ಅವನೆ. ಹೌದಾ? ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಸರಿ, ಇವತ್ತ ಅಮೌಂಟ್ ಕಳ್ಸು. ಗುರು, ಇವತ್ತು ಹೆಂಗಿದ್ರು ಟೈಮ್ ಆಗೋಯ್ತು. ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೆ, ನೆಕ್ಸ್ಟ್ ಸೋಮವಾರನೇ ನೀವು ದುಡ್ಡು ಸಿಗೋದನ್ನ. ನನ್ ಕಷ್ಟನೂ ಅರ್ಥ ಮಾಡ್ಕೊಂಬಾಗ. ನನ್ಗೂ ಖರ್ಚಿದೆ, ನಾನು ನನ್ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು. ಸೂಟ್ ಹೊಲ್ಸಕ್ ದುಡ್ಡೇ ಇಲ್ಲ. ಗುರು, ಒಂದ್ ಕೇಳಲ್ಲ, ನಿಮ್ದು ಸೂಟ್ದು ಸೈಜ್ ಎಷ್ಟು? ಎಲ್ ಸೈಜು? ಅಂದಾದ್ರೆ ನನ್ ಸೂಟ್ ಹಾಕೊಂಡೋಗಿ. ನಿಂದ? ಹೌದು. ಯಾವ ಬ್ರ್ಯಾಂಡು? ಏಮಂಡ್ ಬ್ರ್ಯಾಂಡು. ಹೌದಾ? ಸರಿ ಗುರು, ಸರಿ ಮನೆಗ್ ಬಂದು ತಗೊಂಡೋಗಿ. ನಾನ್ ಬರೋಲ್ಲ, ಎಲ್ಲಾದ್ರೂ ಇಟ್ಕೊಟ್ಬಿಟ್ರೆ ಪೊಲೀಸ್ ಅವ್ರಿಗೆ. ಒಂದ್ ಕೆಲಸ ಮಾಡು, ಪೋರ್ಟರ್ ಮಾಡ್ಬಿಡು. ಸರಿ ಗುರು, ಪೋರ್ಟರ್ ಮಾಡ್ಬಿಡ್ತೀನಿ. ಸರಿ ಗುರು, ದುಡ್ಡು ಯಾವಾಗ ಕೊಡ್ತೀಯಾ? ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗಿದ ತಕ್ಷಣ ಫಸ್ಟ್ ನಿಮಗೆ ಹಾಕ್ತೀನಿ. ಲೌಡೆ, ಅಲ್ಲಿವರೆಗೂ ನಾನೇನ್ ಮಾಡ್ಲಿ? ನೀವು ಮತ್ತೆ ಕಳ್ತನ ಮತ್ತೆ ಕಿಡ್ನಾಪ್ ಏನು ಮಾಡೋದ್ ಬೇಡ ಅಂತ ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ ನಿಮ್ಗೆ. ಕಿಡ್ನಾಪ್ ಮಾಡ್ದಂಗ್ ದುಡ್ಡು ಬರೋದಾ ಹೆಂಗೆ? ಓಕೆ ದೀಪೇನ್, ಮೇನ್ ಕ್ವಶನ್ ಬರೋಣ. ನೀವು ನನ್ ಜೊತೆ ಏನಕ್ಕೆ ಕೆಲಸ ಮಾಡ್ಬೇಕು? ಯಾಕೆ ಸರ್ ಇಷ್ಟೊಂದು ಕೆಲಸ ಎಲ್ಲ ನೀವೇ ಮಾಡ್ಕೋತೀರಾ? ನೀವೇನ್ ಅಡಿಗೆ ಮನೆ ಓಪನ್ ಮಾಡಿಲ್ವಲ್ಲ ಒಬ್ರೇ ಮಾಡಕ್ಕೆ? ಕಂಪ್ನಿ ತಾನೇ ಓಪನ್ ಮಾಡಿರೋದು. ಹಾ ದೀಪೇನ್, ನಿಮ್ಗೆ ನನ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನೀವು ನಮ್ ಕಂಪ್ನಿಲೇ ಏನು ಕೊರಟ್ ಮಾಡ್ಬೇಕು ಅಂದ್ರೆ ನಮ್ ಜೊತೆನೆ ಯಾಕೆ ಮಾಡ್ಬೇಕು ಅಂತ. ಲೌಡೆ, ನಂದೇ ಸ್ವಂತ ಕಂಪ್ನಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಹತ್ರ ಬರ್ತಾ ಇದ್ದೆ? ಅದಕ್ಕೆ ನಿನ್ನ ಹತ್ರ ಬಂದಿರೋದು. ಈ ಮಿಂಡ್ರುಗುಳ್ದೋರೆ, ನಾನ್ ಕೇಳ್ತಾ ಇರೋದು ನೀನ್ ಯಾಕೆ ಈ ಕಂಪ್ನಿಲಿ ಕೆಲಸ ಮಾಡ್ಬೇಕು ಅಂತ. ದುಡ್ಗೋಸ್ಕರ? ಬೋಳಿ ಮಗನೆ, ಅರ್ಥ ಮಾಡ್ಕೋ ಕ್ವಶನ್. ಇವಾಗ ದುಡ್ಡನ್ನ ಸೈಡಿಗಿಡು. ನೀನ್ ಯಾಕೆ ಕೆಲಸ ಮಾಡ್ಬೇಕು? ಈ ಕಂಪ್ನಿಲಿ ಏನಕ್ಕೆ ಕೆಲಸ ಮಾಡ್ತೀಯಾ?
ಅಂದ್ರೆ ಕೆಲಸ ಏನಕ್ ಬೇಕು ದರಿದ್ರ ನನ್ ಮಗನೇ ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನು ಏನಕ್ಕೆ ಕೆಲಸ ಮಾಡ್ಲಿ ದುಡ್ಗೋಸ್ಕರ ನನ್ ಕೆಲಸ ಹುಡುಕ್ತಾ ಇರೋದು ಅಯ್ಯೋ ದೇವ್ರೆ ಈ ಬೋಳಿ ಮೋನಿಟ್ರ್ ಏನ್ ಕ್ವಶನ್ ಕೇಳಪ್ಪ ಅಂದ್ರೆ ಕೇಳಲೇ ಬೇಡ ಕಣಲ್ ನೋಡೆ ಸೀದಾ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಡು ಕ್ವಶನ್ ಮತ್ತೆ ಆನ್ಸರ್ಸ್ ಅಲ್ಲಿ ಏನಿದೆ ಹೋಗ್ಲಿ ಬಿಡು ತಲೆ ಕೆಡಿಸ್ಕೊಬೇಡ ಸ್ಟಾರ್ ಎಷ್ಟು ಕೊಡ್ತೀಯ 20,000 ಏಯ್ 20,000 ಇಷ್ಟೊಂದೆಲ್ಲ ಕ್ವಶನ್ ಕೇಳ್ತೀಯ ನೀನೇ ನನ್ನ ರಿಜೆಕ್ಟ್ ಮಾಡೋದು ಹೋಗೋ ಬೋಸೋಡಿಕೆ ನಾನು ನಿನ್ನ ರಿಜೆಕ್ಟ್ ಮಾಡ್ತೀನಿ 20,000ಕ್ಕೆಲ್ಲ ಯಾವ ನಿನ್ ಕೈ ಕೆಲಸ ಮಾಡ್ತಾನೆ वो अलग ही लेवल का बंदा था ಡಾಕ್ಟ್ರೆ ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ ಮಾತ್ರೆ ಅಲ್ಲ ಬ್ರೋ ಪೆನ್ ಬರೀತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ ಲೇ ಚಪ್ರಿ ಡಾಕ್ಟ್ರೆ ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ ಸಾರಿ ಬ್ರೋ ನಿನ್ ಸಾರಿ ಮನೆ ಹಾಳಾಗ್ಲಿ 20 ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ ನಾಳೆ ತರ್ಸ್ಕೊಡ್ತೀನಿ ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಡೈತೆ ನಿನ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗಿದೆ ಮಿಂಡ್ರಿ ಬಿಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ 2 ಒಟ್ಟಿಗೆ ಮಾತ್ರ ಇದು ಎಲ್ಲೂ ಸಿಗಲ್ಲ ರಷ್ಯಾದಲ್ಲಿ ಮಾತ್ರ ಸಿಗೋದು ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತವ್ನೆ ನಂಗಂದಿದ್ಕೂ ಬೇಜಾರಾಗಿಲ್ಲ ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ ಹೊಟ್ಟೆ ಎಷ್ಟು ಉರ್ತಾವ್ರು ನೋಡಿದ್ರೆ ಗೈಸ್ ಇದೇ ರೀತಿಯ ವಿಡಿಯೋ ಮತ್ತೆ ವಾಯ್ಸ್ ಹೇಗೆ ಎಡಿಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಬಯೋದಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇಲ್ಲ ವಿಷಯ ಅಂತ ಕಾಮೆಂಟ್ ಮಾಡಿ ನಾನೇ ಲಿಂಕ್ ಕಳ್ಸಿಕೊಡ್ತೀನಿ